ನೀವು ನನಗೆ ರಕ್ತವನ್ನು ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ. ಜೈ ಹಿಂದ್. ಸ್ವಾತಂತ್ರ್ಯ ಬೇಡುವುದಲ್ಲ, ಗೆಲ್ಲೋದು. ಭಾರತದಲ್ಲಿ ಎಲ್ಲೆಲ್ಲೂ ಕ್ರಾಂತಿಯು ಧಗಧಗಿಸುತ್ತಿತ್ತು. ಆ ಕ್ರಾಂತಿಯ ಬೆಂಕಿಯಲ್ಲಿ ಸುಭಾಷ್ನ ಬಾಲ್ಯ ಅರಳುತ್ತಾ ಇತ್ತು. ವಂದೇ ಮಾತರಂ ಅಂದ್ರೆ ಏನರ್ಥ? ಸ್ವಾತಂತ್ರ್ಯ ಹೋರಾಟದಲ್ಲಿ ಅಳಿಸಲಾಗದ ಚರಿತ್ರೆ ನಿರ್ಮಿಸಿ ನೇತಾಜಿ ಎಂದು ಅನಿಸಿಕೊಂಡರು ಸುಭಾಷ್. ವಂದೇ ಮಾತರಂ. 1905 ಅಖಂಡ ಭಾರತದ ಇತಿಹಾಸದಲ್ಲಿ ಅತ್ಯಂತ ನಿರ್ಣಾಯಕ ವರ್ಷ. ಈ ಸಮಯದಲ್ಲಿ ಬಂಗಾಳ, ಅಸ್ಸಾಂ, ಒಡಿಶಾ, ಬಿಹಾರ ನಕ್ಷೆಯಲ್ಲಿ ಒಂದೇ ಆಗಿದ್ವು. ಆದರೆ ಗವರ್ನರ್ ಲಾರ್ಡ್ ಕರ್ಜನ್ರ ಕುತಂತ್ರ ನೀತಿಯಿಂದಾಗಿ ಆಗ ಐತಿಹಾಸಿಕ ವಿಭಜನೆ ಘೋಷಣೆಯಾಗಿ ಇಡೀ ಬಂಗಾಳ ಪ್ರಾಂತ್ಯದಲ್ಲಿ ಕ್ರಾಂತಿಯ ಕಹಳೆ ಮೊಳಗಿತ್ತು. ಈ ಕ್ರಾಂತಿಯ ಘೋಷಗಳು ರವೀಂದ್ರನಾಥ ಠಾಗೂರರ ಕಿಚ್ಚೆಬ್ಬಿಸುವ ಗೀತೆಗಳ ಮೂಲಕ ಎಲ್ಲೆಡೆಗೂ ಹಬ್ಬಿ ಬ್ರಿಟಿಷ್ ಸಾಮ್ರಾಜ್ಯದ ಸಿಂಹಾಸನವನ್ನೇ ಅಲುಗಾಡಿಸಿತು. ಅದೇ ಸಮಯದಲ್ಲಿ ರವೀಂದ್ರನಾಥ ಠಾಗೂರರು ರಕ್ಷಾ ಬಂಧನ ಮಹೋತ್ಸವ ಆಚರಿಸುವ ಮೂಲಕ ಏಕತೆಯ ಬಾವುಟವನ್ನು ಹಾರಿಸಿದರು. ಆಂಗ್ಲರ ದಬ್ಬಾಳಿಕೆಗೆ ಬಂಗಾಳದ ಅಖಂಡತೆಯ ಸಂದೇಶ ಹೊತ್ತ ಯುವಕರು ದೇಶದೆಲ್ಲೆಡೆ ಕ್ರಾಂತಿಯ ಬೀಜ ಬಿತ್ತಲು ಆರಂಭಿಸಿದರು. ನಿಧಾನಕ್ಕೆ ಕ್ರಾಂತಿಯ ಹೆಜ್ಜೆಗಳು ಬಲಿಷ್ಠವಾಗುತ್ತಿದ್ದವು. ಬಿಸಿ ರಕ್ತದ ಹುಡುಗರು ಲಾಠಿಯ ಏಟು, ಬಂದೂಕಿನ ಗುಂಡಿಗೂ ಜಗ್ಗಲಿಲ್ಲ. ಅವರೆಲ್ಲ ಮುನ್ನುಗ್ಗುತ್ತಲೇ ಇದ್ದರು. ಕಾಲಲ್ಲಿ ದೃಢತೆ, ಬಾಯಲ್ಲಿ ಬಂಕಿಂ ಚಂದ್ರರ ವಂದೇ ಮಾತರಂ ಎಂಬ ಅಭಯ ಮಂತ್ರವಿತ್ತು. ದೇಶ ಹೊಸ ಅಧ್ಯಾಯಕ್ಕೆ ಸಜ್ಜಾಗುತ್ತಿತ್ತು. ಅದರ ಜೊತೆಯಲ್ಲೇ ಗುಪ್ತ ಕ್ರಾಂತಿಗಳ ಸಂಘಟನೆಯಾಗುತ್ತಿತ್ತು. ಅದು ಗರಡಿ ಮನೆಯ ಮಣ್ಣಾಗಿರಲಿ ಅಥವಾ ವಿದ್ಯಾಲಯದ ಹೊಸ್ತಿಲಾಗಿರಲಿ, ಹೀಗೆ ಎಲ್ಲಾ ಕಡೆ ಕ್ರಾಂತಿಕಾರಿ ಗುಂಪುಗಳು ಸಕ್ರಿಯವಾಗಿದ್ದವು. ಬ್ರಿಟಿಷ್ ಸಾಮ್ರಾಜ್ಯದ ಬಲಾಢ್ಯ ಬೇರುಗಳನ್ನು ಕತ್ತರಿಸುವ ತಯಾರಿ ವೇಗ ಪಡೆದುಕೊಂಡಿತ್ತು. ಕ್ರಾಂತಿಯ ಹೆಜ್ಜೆಗಳು ನುಗ್ಗುತ್ತಾ ಸಾಗಿದವು. ಧೈರ್ಯಂ ಸರ್ವತ್ರ ಸಾಧನಂ. 1907ನೇ ಇಸವಿಯಲ್ಲಿ ಬಂಗಾಳದ ವಿಭಜನೆಯ ಕಿಚ್ಚಿನಿಂದಲೇ ಹೊರಟ ಇನ್ನೊಂದು ಕಿಡಿ ಸ್ವದೇಶಿ ಆಂದೋಲನ. ವಿದೇಶಿ ವಸ್ತುಗಳ ಬಹಿಷ್ಕಾರದ ಕೂಗು ಎಲ್ಲೆಡೆ ಹರಡಿಕೊಂಡಿತ್ತು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಗುಪ್ತದಳ ಒಂದರ ಕಾರ್ಯಾಲಯದಲ್ಲಿ 3 ಕೆಚ್ಚೆದೆಯ ಯುವಕರು ಸೇರಿ ಇಂಗ್ಲಿಷರನ್ನ ನಿರ್ನಾಮ ಮಾಡುವ ಪಣ ತೊಟ್ಟರು. ನಾನು ಶ್ರೀ ಬಾರೀಂದ್ರನಾಥ್ ಘೋಷ್. ನಾನು ಶ್ರೀ ಭೂಪೇಂದ್ರನಾಥ್ ದತ್ತ. ನಮಗ್ ಬೇಕು ಸಂಪೂರ್ಣ ಸ್ವಾತಂತ್ರ್ಯ. ಭಿಕ್ಷೆ ಬೇಡ, ಷರತ್ತುಬದ್ಧ ಸಮರ್ಪಣೆ ಬೇಡ. ನಮಗ್ ಬೇಕಾಗಿರೋದು ಸಂಪೂರ್ಣ ಸ್ವಾತಂತ್ರ್ಯ. ನಾನು ಶ್ರೀ ಅರವಿಂದ ಘೋಷ್. ಇನ್ನು ಎಷ್ಟಿದೆ ಬಾರೀಂದ್ರ? ಆಯ್ತು, ಇನ್ನೇನ್ ಸಿಕ್ತು? ಬಾರೀಂದ್ರ, ಇನ್ನೂ 6 ಇಂಚ್ ಬೇಕು. ನಿಧಾನ ಬಾರೀಂದ್ರ, ನಿಧಾನ. ಹುಷಾರಾಗಿ. ಯಾವ ಸದ್ದು ಕೂಡ ಆಚೆ ಕೇಳಿಸ್ಬಾರ್ದು. ಬಾರೀಂದ್ರ, ಬೇಗ ಕೆಲಸ ಮಾಡು. ಹೊರಗಡೆ ಯಾರೋ ಗುಂಡು ಹಾರಿಸ್ತಾ ಇದ್ದಾರೆ. ಬಾರೀಂದ್ರ, ಜಾಸ್ತಿ ಸಮಯ ಇಲ್ಲ. ನಾವು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ಬೇಗ ಕೆಲಸ ಮುಗಿಸು ಬಾರೀಂದ್ರ. ಮುಗಿತಾ ಭೂಪೇಂದ್ರ? ಇದೇ ರೀತಿ ಎಲ್ಲಾ ಕಡೆನೂ ಶಸ್ತ್ರಗಳನ್ನ ಕಳಿಸಿ ಇಡೀ ದೇಶನ ಶಕ್ತಿಶಾಲಿ ಮಾಡಬೇಕು.
ಆ ಇಂಗ್ಲಿಷರ್ನ ಚಿತ್ರ ಚಿತ್ರ ಮಾಡ್ಬೇಕು. ಅವ್ರು ನಮ್ಗೇನ್ ಮಾಡ್ಬೇಕು ಅನ್ಕೊಂಡಿದಾರೋ ಅದರಿಂದಾನೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಕಟಕ್ನಲ್ಲಿರೋ ಕ್ರಾಂತಿಕಾರಿಗಳಿಗೆ ಬಂದೂಕನ್ನ ಕಳ್ಸೋಕೆ ಪ್ರಯತ್ನ ಮಾಡ್ತಿದ್ರಲ್ಲ, ಅದನ್ನ ತಲುಪಿಸೋದು ಯಾರು? ಅನಂತ್ ರಾಯ್, ನಮ್ಮ ಅಧ್ಯಯನ ಸಮಿತಿಯ ಕಟಕ್ ಶಾಖೆಯ ಪ್ರಮುಖ. ಅವರೇ ಬರ್ತಾರೆ. I said stop it! Stop it! ಅವ್ರೇನಾದ್ರೂ ಸಿಕ್ಕಾಕೊಂಡ್ರೆ ನಾವು ಮಾಡೋ ಕೆಲ್ಸದ ಬಗ್ಗೆ ಎಲ್ಲೂ ಬಾಯ್ ಬಿಡಲ್ಲ ತಾನೆ? ಸರಿ ಬಾರೀಂದ್ರ, ಅನಂತ್ನ ನೀನು ಮೊದ್ಲೇನಾದ್ರೂ ನೋಡಿದ್ಯಾ? ಇಲ್ಲ, ನೋಡಿಲ್ಲ. ಅನಂತ್ ಇಲ್ಲಿಗೆ ಬರ್ತಾರೆ, ನಮ್ಗೆ ಒಂದು ಸಂಕೇತ ಕೊಡ್ತಾರೆ. ಆ ಸಂಕೇತನೇ ಪುರಿ ಬಾದುಷಾ. ಭಯ ಬೇಡ, ಅವನು ಒಳ್ಳೆ ಮನುಷ್ಯನೇ. ವಿಷಯ ಒಳ್ಳೆಯವನ ಕೆಟ್ಟವನ ಅನ್ನೋದಲ್ಲ ಬಾರೀಂದ್ರ. ಈಗಿರೋ ಪ್ರಶ್ನೆ ಏನಂದ್ರೆ, ಅವನೇನಾದ್ರೂ ಸಿಕ್ಕಾಕೊಂಡ್ರೆ ಪೊಲೀಸ್ನವರು ನಮ್ಮ ಅಡುಗು ತಾಣಕ್ಕೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಯಾರು? ನಾನು ಪುರಿಯ ಬಾದುಷಾ ತಂದಿದ್ದೀನಿ. ಅನಂತ್, ನಾಲ್ಕು ದಿಕ್ಕುಗಳಿಂದನೂ ಅರೆಸ್ಟ್ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ತುಂಬಾ ಕೆಟ್ಟಿದೆ. ನಾನು ಅನಂತ್ ರಾಯ್. ಅವ್ರು ಯಾರು? ನಾನು ಅನುಪಮ. ಇವರು ನಮ್ಮ ಜೊತೆಗಿದ್ದಾರೆ. ತಮ್ಲೋಕ್ನ ಶ್ರೀ ಸುರೇಂದ್ರ ರಕ್ಷಿತ್ ಮಹಾರಾಜರು ನಿಮಗೆ ಈ ಪತ್ರ ಕಳಿಸಿದ್ದಾರೆ. ಕಟಕ್ನ ಸಂಸ್ಥೆಗೋಸ್ಕರ ಬಾದುಷಾ ತಗೊಂಡು ಹೋಗೋ ವಿಷಯವಾಗಿ. ಇದರಲ್ಲಿ ಅನುಪಮಾ ದೇವಿಯ ಬಗ್ಗೆನೂ ಬರೆದಿದ್ದಾರೆ. ಅಣ್ಣ, ಪತ್ರದಲ್ಲಿ ಸುರೇಂದ್ರ ರಕ್ಷಿತರು ಬರೆದಿರೋ ಪ್ರಕಾರ ಅನುಪಮ ದೇವಿ ಶಸ್ತ್ರಗಳ ಜೊತೆಗೆ ಕಟಕ್ಗೆ ಹೋಗ್ತಾಳೆ. ಏನು? ಒಬ್ಬ ಮಹಿಳೆ ಕೈಯಲ್ಲಿ ಇಂಥ ಕೆಲಸ ಮಾಡೋಕ್ ಸಾಧ್ಯನಾ? ಇಷ್ಟೊಂದು ಶಸ್ತ್ರಗಳ ಜೊತೆಗೆ ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡೋದು? ನಾನ್ ಕೇಳ್ದಂಗೆ ಕಟಕ್ನಲ್ಲಿ ಈಗಿರೋ ಪೊಲೀಸ್ ಅಧೀಕ್ಷಕ ರಿಚರ್ಡ್ಸನ್ ಸಾಹೇಬ್ ಲಾರ್ಡ್ ಕರ್ಜನ್ಗೆ ಬಹಳ ಹತ್ತಿರದ ವ್ಯಕ್ತಿ ಅಂತೆ. ನಾವು ಕೇಳ್ದ ಹಾಗೆ ಅವನು ಸ್ವದೇಶಿಯರನ್ನ ತುಂಬಾ ದ್ವೇಷ ಮಾಡ್ತಾನಂತೆ. ಈ ಸ್ಥಿತಿಲಿ ಒಬ್ಬ ಮಹಿಳೆ ಆಗಿದ್ದು ಈ ಕೆಲಸ ಮಾಡೋಕ್ಕಾಗತ್ತಾ? ಇಷ್ಟೊಂದು ಶಸ್ತ್ರಗಳ ಜೊತೆಗೆ ಹೋಗಕ್ಕಾಗತ್ತಾ? ಖಂಡಿತ ನಾನು ಆ ಕೆಲಸ ಮಾಡ್ತೀನಿ. ಈ ದೇಶ ನನಗೂ ತಾಯಿ. ನೀವೆಲ್ಲ ಈ ತಾಯಿಗೆ ಇಂಥ ಬಲಿದಾನ ಮಾಡುವಾಗ ನಾನ್ ಮಾಡಕ್ಕಾಗಲ್ವಾ? ಅನಂತ್ ಅವರು ಮೊದಲು ಕಟಕ್ಗೆ ಹೋಗ್ಲಿ. ನಾನು ಆಯುಧಗಳನ್ನ ಇನ್ನೊಂದ್ ದಾರಿಯಲ್ಲಿ ತಗೊಂಡು ಹೋಗ್ತೀನಿ. ಕಟಕ್ಕಲ್ಲಿ ನನ್ನ ಭಾವನವರು ಪ್ರಸಿದ್ಧ ಅಡ್ವೊಕೇಟ್ ಜಾನಕಿನಾಥ್ ಬೋಸ್ ಅವರ ಮನೆ ಇದೆ. ಅವ್ರ ಸಂಬಂಧಿಕರು ಅಂತ ಹೇಳಿದ್ರೆ ನನ್ ಮೇಲೆ ಯಾರಿಗೂ ಸಂಶಯ ಬರಲ್ಲ. ತುಂಬಾ ಎಚ್ಚರದಿಂದಿರಿ, ಇದು ಬಹಳ ಕಷ್ಟದ ಕೆಲಸ. ಅನಂತ್, ಇವ್ರ ಪರಿಚಯ ಆಗ್ಲಿಲ್ಲ ಅಲ್ವಾ? ನಮ್ಮಣ್ಣ ಶ್ರೀ ಅರವಿಂದ್ ಘೋಷ್. ನನ್ನನ್ನು ಕ್ಷಮಿಸಿ. ನಾನಿವರನ್ನ ಗುರುತಿಸದೆ ಒಬ್ಬ ಮೂರ್ಖನಂತೆ ಏನೇನೋ ಮಾತಾಡ್ಬಿಟ್ಟೆ. ನಾವೆಲ್ಲರೂ ಈ ದೇಶದ ಹೆಮ್ಮೆಯ ಮಕ್ಕಳು. ನಮ್ಮ ತಾಯಿ ಕಾಲಿಗೆ ಕಟ್ಟಿರೋ ಸರಪಳಿನ ತುಂಡರಿಸೋ ಶಪಥ ಮಾಡಿದ್ದೀವಿ ನಾವು, ಧೈರ್ಯಶಾಲಿಗಳಾಗಿ. ಆದ್ರೆ ಎಚ್ಚರಿಕೆ ಇರಲಿ, ಇವರು ಭೂಪೇಂದ್ರನಾಥ್ ದತ್ತ, ಸ್ವಾಮಿ ವಿವೇಕಾನಂದರ ಅಣ್ಣ. ಬಾರೀಂದ್ರನಾಥ್, ಸಶಸ್ತ್ರ ಕ್ರಾಂತಿಯ ಮುಖ್ಯ ಶಕ್ತಿ. ಇನ್ನು ತಡ ಮಾಡಬೇಡಿ, ಈಗ ಹೊರಡಿ. ನೆನಪಿರ್ಲಿ, ಇಂಗ್ಲಿಷರ ಆಸೆ ಪ್ರಕಾರ ನಾವು ಬಂಗಾಳನ ವಿಭಜನೆ ಆಗೋಕೆ ಬಿಡಬಾರದು. ಕಟಕ್ನಲ್ಲಿ ಒಂದು ಮೈತ್ರಿ ಸಭೆಗೆ ವ್ಯವಸ್ಥೆ ಮಾಡಿ. ಅಲ್ಲಿಗೆ ನಾನು ಬರ್ತೀನಿ. ವಂದೇ ಮಾತರಂ. ವಂದೇ ಮಾತರಂ. ಈ ರೀತಿಯಾಗಿ ಉಗ್ರ ಗರ್ಭದಲ್ಲಿ ಕೋಲ್ಕತಾದಿಂದ ದೂರವಿರುವ ಒಡಿಸ್ಸಾದ ರಾಜಧಾನಿಯಾದ ಕಟಕ್ ನಗರದಲ್ಲಿ ಬೆಳೆಯುತ್ತಿದ್ದ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಓರ್ವ ಭಾವಿ ನಾಯಕ, ಸದ್ದು ಗದ್ದಲವಿಲ್ಲದೆ ಯಾರಿಗೂ ತಿಳಿಯದಂತೆ ಬೆಳೆಯುತ್ತಿದ್ದ ಆ ಮಹಾನ್ ನಾಯಕನ ಹೆಸರು ಸುಭಾಷ್ ಚಂದ್ರ ಬೋಸ್.
ಸುಬಿ ಪುಟ್ಟ, ನಾನ್ ಕಟ್ಲಾ? ನಾನೇ ಕಟ್ಕೊಳ್ತೀನಿ. ನೀವು ಮಾಡೇ ಮಾಡ್ತೀರಾ. ಸುಬಿ ಪುಟ್ಟ, ಬೇಗ ಈ ಹಾಲಿನ ಗ್ಲಾಸ್ನ ಖಾಲಿ ಮಾಡಿ ತೋರ್ಸಿ ನೋಡೋಣ. ಆಮೇಲೆ ನಾನ್ ನಿಮ್ಗೆ ಯಾವ ಮಾತ್ ಹೇಳ್ತೀನಿ ಅಂದ್ರೆ, ಅದೇ ನೀವು ನಿಮ್ ತಮ್ಮಂಗ್ ಹೇಳ್ತೀರಲ್ಲ, ಅದೇನು ಅಂದ್ರೆ ಗುಡ್ ಬಾಯ್. ಅದೇ ಅದೇ ಇಂಗ್ಲಿಷ್ ಸ್ಕೂಲಲ್ಲಿ ಓದಿದ್ರೆ ಎಷ್ಟು ಒಳ್ಳೊಳ್ಳೆ ಶಬ್ದಗಳನ್ನ ಕಲಿಬಹುದು. ನಾನಿನ್ ಹೊರಟೆ. ಅಲ್ಲಿ ಅತ್ತೆ ಮಾವ ಎಲ್ಲ ತಯಾರಾದ್ರು ಇಲ್ವಾ ಸ್ವಲ್ಪ ನೋಡ್ಬೇಕಿತ್ತು. ಅಯ್ಯೋ ಅಯ್ಯೋ, ನೋಡಿದ್ರ ನಾನ್ ಮರ್ತೇ ಹೋಗ್ಬಿಟ್ಟಿದ್ದೆ. ಅಮ್ಮವ್ರಿಗೆ ವಿಷಯ ಗೊತ್ತಾದ್ರೆ ನನಗ್ ಚೆನ್ನಾಗ್ ಬೈಗುಳ ಸಿಗುತ್ತೆ. ತಗೊಳ್ಳಿ ಒಂದಾಣೆ, ಅಮ್ಮ ಅವ್ರು ಕೊಟ್ಟಿದ್ದು ಮಿಠಾಯಿ ತಿನ್ನೋದಕ್ಕೋಸ್ಕರ. ಮತ್ತೆ ಬಡವ್ರಿಗೆ ದಾನ ಮಾಡಕ್ ಹೋಗ್ಬಿಡ್ಬೇಡಿ. ಹಾ, ಈ ಕೈ ತೊಳ್ಕೊಳ್ಳಿ. ಹಾ, ಅಮ್ಮ ಅವ್ರೆ, ಸುಬಿ ಪುಟ್ಟ ಈ ಸ್ಕೂಲ್ಗೆ ಹೊರಟಿದ್ದಾರೆ. ದುರ್ಗಾ ಬನ್ನಿ ಸುಬಿ ಪುಟ್ಟ. ಏನಾದ್ರೂ ಹೇಳೋದಿದ್ಯಾ? ನಮಸ್ತೆ. ಅಮ್ಮ, ತಮ್ಮ ಇವತ್ತು ಗುಡ್ ಬಾಯ್ ಆಗಿದ್ದಾನಲ್ವಾ? ಗುಡ್ ಬಾಯ್ ತಾನೆ. ಮನೋದ ಮಿಠಾಯಿಗೆ ದುಡ್ಡು ಕೊಟ್ಲಾ? ಇಲ್ಲಿದೆ. ಸುಭಾಷ್, ಅಪ್ಪ ನಿಂಗೆ ಯಾವಾಗ್ಲೂ ಏನ್ ಹೇಳ್ತಾರೆ ಅಂತ ನೆನ್ಪಿದೆ ತಾನೆ? ಫಸ್ಟ್ ಬರ್ಲೇಬೇಕು ಅಂತ. ನಮಗೆ ನಿನ್ ಬಗ್ಗೆ ಬಹಳ ದೊಡ್ಡ ಕನ್ಸಿದೆ ಸುಭಾಷ್. ಅಪ್ಪಂದು ನಂದು ನಮ್ಮೆಲ್ಲರ ಕನ್ಸನ್ನ ನನ್ಸ್ ಮಾಡು ಕಂದ, ಸರಿನಾ? ನನ್ ಮುದ್ದು ಕಂದ. ಮಾನೋದಾ ಹೇಳಿ ಅಮ್ಮವ್ರೆ. ಅಬ್ದುಲ್ಗೆ ವಿಷಯ ತಿಳಿಸು. ಸುಭಾಷ್ನ ಸ್ಕೂಲಿಗೆ ಕಳಿಸ್ಬೇಕು. ಸರಿ. ರಾನು ತಯಾರಾದ್ನಾ? ನಾನು ಈಗ್ಲೇ ನೋಡ್ತೀನಿ ಅಮ್ಮವ್ರೆ. ಹುಷಾರಾಗಿ ಹೋಗ್ಬಾ. ಅಪ್ಪ, ಎಲ್ಲ ಪುಸ್ತಕಗಳನ್ನು ತಗೊಂಡ್ಯಾ? ನಿನ್ಗೆ ಒಂದ್ ವಿಷಯ ಯಾವಾಗ್ಲೂ ನೆನಪಲ್ಲಿ ಇರಬೇಕು ಸುಭಾಷ್. ನೀನು ಕ್ಲಾಸಿಗೆ ಫಸ್ಟ್ ಬರಬೇಕು. ಇದೇನು ತಲೆನ ಯಾಕೆ ತಗ್ಸಿದ್ಯಾ? ಯಾವಾಗ್ಲೂ ನಿನ್ ತಲೆನ ಎತ್ತಿ ಎದೆನ ಉಬ್ಬಿಸ್ಕೊಂಡು ನಡಿಬೇಕು. ಭಯ ಪಟ್ರೆ ಕೆಲಸ ಆಗೋದಿಲ್ಲ. ಮನ್ಸಲ್ಲಿ ಧೈರ್ಯ ತುಂಬ್ಕೋಬೇಕು. ಅರ್ಥ ಆಯ್ತಾ? ಸರಿ, ಹೊರಡೀಗ.
ಅಬ್ದುಲ್ ಕಾಕ ಎಲ್ಲಿ? ಬಂದ್ಬಿಟ್ಟೆ ಬಂದೆ ಸುಬ್ಬಿ ಪುಟ್ಟ, ಬಂದ್ಬಿಟ್ಟೆ. ಇನ್ನೇನ್ ಬಂದೆ ನೋಡು. ಏನಾದ್ರೂ ಚಿಕ್ಕಮ್ಮನವ್ರ ಕಿವಿಗೆ ಈ ವಿಷಯ ಬಿದ್ರೆ ಅಷ್ಟೇ ಕತೆ. ಅಬ್ದುಲ್ ಅಣ್ಣ ಮಕ್ಳಿಬ್ರು ಅವಾಗ್ಲಿಂದ ಗಾಡಿಲ್ ಕಾಯ್ತಾ ಕೂತ್ಕೊಂಡಿದ್ದಾರೆ, ನೀನ್ ಮಾತ್ರ ಇನ್ನೂ ಇಲ್ಲೇ ಇದೆಯಲ್ಲ. ಬಂದೆ ಹೋಗೋಣ ಹೋಗೋಣ. ಹಾ ಹೋಗು, ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗ್ತಿದೆ, ಬೇಗ ಹೋಗು. ಓಹ್ ಕೋಚ್ಮನ್ ಸಾಬ್, ನಡಿ ಹೋಗೋಣ. ಅಗ್ನಿ ಬೆಳಗಲಿ ಅಗ್ನಿ ಬೆಳಗಲಿ ಅಗ್ನಿ ಬೆಳಗಲಿ ಅಗ್ನಿ ಬೆಳಗಲಿ, ದೇಶವನ್ನ ಉಳಿಸಿ ಬೆಳೆಸೋ ಅಗ್ನಿ ಬೆಳಗಲಿ. ದೇಹವೇ ಜ್ವಾಲೆಯಾಗಿ ಅಗ್ನಿಯೂ ಬೆಳಗಲಿ. ಅಗ್ನಿ ಬೆಳಗಲಿ ಅಗ್ನಿ ಬೆಳಗಲಿ, ದೇಶವನ್ನ ಉಳಿಸಿ ಬೆಳೆಸೋ ಅಗ್ನಿ ಬೆಳಗಲಿ. ದೇಹವೇ ಜ್ವಾಲೆಯಾಗಿ ಅಗ್ನಿಯೂ ಬೆಳಗಲಿ. ಕ್ರಾಂತಿವೀರರಾಗಿ ಇಂದು ಹೋರಾಡಿ ಮುಂದೆ ಬಂದು ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಚಿಕ್ಕಮಾವ, ಅವರು ಅನಂತ್ ಅಣ್ಣ ತಾನೆ? ಹಾಡು ಹೇಳ್ತಾ ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅಬ್ದುಲ್ ಕಾಕ, ಸ್ವಲ್ಪ ಗಾಡಿ ನಿಲ್ಸೋಕ್ ಹೇಳ್ತೀರಾ? ಬೇಡ ಸುಬ್ಬಿ ಪುಟ್ಟ, ಈಗ ಗಾಡಿ ನಿಲ್ಸಕ್ಕಾಗಲ್ಲ. ಬೇಡ, ಗಾಡಿ ನಿಲ್ಸೋಕ್ ಹೇಗಾಗತ್ತೆ? ಸ್ಕೂಲ್ ತಲುಪೋದಕ್ ತಡ ಆಗಲ್ವಾ? ಆದ್ರೆ ಸುಭಾಷ್, ಇವತ್ತು ಏನಾದ್ರೂ ಆಗ್ಲಿ ಚಾರ್ಲ್ಸ್ ನ ಮುಂದೆ ಕುತ್ಕೊಳಕ್ ಬಿಡ್ಬೇಡ. ರೂಲ್ಸ್ ಪ್ರಕಾರ ಯಾರ್ ಫಸ್ಟ್ ಬರ್ತಾರೋ ಅವರೇ ಮುಂದೆ ಕುತ್ಕೋಬೇಕು. ನೀನ್ ತಾನೇ ಫಸ್ಟ್ ಬಂದಿದ್ದು, ಅದಕ್ಕೆ ನೀನೇ ಮುಂದೆ ಕುತ್ಕೋಬೇಕು, ಅವನಲ್ಲ. ನಾನು ಓದೋದ್ರಲ್ಲಿ ಫಸ್ಟ್ ಬರೋದು ಚಿಕ್ಕಮಾವ, ಆದ್ರೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಚಾರ್ಲ್ಸೇ ಫಸ್ಟ್ ಬರೋದು. ಯಾರಿಗ್ ಗೊತ್ತು, ನಾನು ಅವನ್ನ ಸೋಲ್ಸಿ ಯಾವಾಗ ಫಸ್ಟ್ ಬರ್ತೀನೋ ಏನೋ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಅಲ್ಲ ಚಿಕ್ಕಮಾವ, ಒಂದೇ ಮಾತರಂ ಅಂದ್ರೆ ಏನರ್ಥ? ವಂದೇ ಭಯವ ತೊರೆದು ನಡೆದು ಹಾಡಿ ಕ್ರಾಂತಿ ಹಾಡ, ಛಲದ ಹೆಜ್ಜೆ ಹಿಡುತ್ತ ನಡೆದು ಹಾಡಿ ಕ್ರಾಂತಿ ಹಾಡ. ಮನದ ಮಾತ ಹಂಚುತ್ತಾ ಸಾಗಿ ನಡೆದು ನೋಡ, ಕದನ ಭೂಮಿಯಲ್ಲಿ ಸಾಗಿ ನಡೆದು ನೋಡ. ಕ್ರಾಂತಿ ವೀರರಾಗಿ ಇಂದು ಹೋರಾಡಿ ಮುಂದೆ ಬಂದು ಅಗ್ನಿ ಬೆಳಗಲಿ. ಮುಕುಂದ್, ಎಸ್ ಸರ್. ಒಂದೇ ಮಾತರಂ ಅಂತ ಬರ್ಕೊಂಡು ಈ ಕಡೆನೆ ಬರ್ತಾ ಇದ್ದಾರೆ ಸರ್. ಒಂದೇ ಮಾತರಂ ಅನ್ನೋದು ಅವರ ಮೂಲ ಮಂತ್ರ. ಅವ್ರನ್ನ ಕೊಂದ್ರೇನೆ ನನಗೆ ಶಾಂತಿ ಸಿಗೋದು. ಐ ಹೇಟ್ ದೀಸ್ ಸ್ವದೇಶೀಸ್. ನಾನು ಸರ್, ಈ ಸ್ವದೇಶಿಯವರು ತುಂಬಾನೇ ಕುಣಿತಾ ಇದ್ದಾರೆ. ಯೋಚನೆ ಮಾಡಿ, ಬಂಗಾಳದ ವಿಭಜನೆ ವಿರುದ್ಧ ಕುತಂತ್ರ ಮಾಡಿ ಮೈತ್ರಿ ಸಭೆ ರಚನೆ ಮಾಡಿದ್ದಾರೆ. ಸರ್, ನೀವು ನನಗಿಲ್ಲಿ ಟೆಂಟ್ ಹಾಕಿ ಕಾವಲು ಕಾಯಿ ಅಂತ ಹೇಳಿದಿರಾ, ಆದ್ರೆ ಸರ್ ನಾನಂತೂ ಅವ್ರನ್ನ ಹಿಡ್ಕೊಂಡು ಹಂಗೆ ಈ ಕೈ ಕಟ್ಕೊಂಡು ಸುಮ್ಮನೆ ಇರೋದು ಒಳ್ಳೇದಲ್ಲ ಅನ್ಸುತ್ತೆ ಸರ್. ಮೇಲಿಂದ ಆರ್ಡರ್ ಬಂದಿದೆ, ಸಾಫ್ಟ್ ಲಾಠಿ ಚಾರ್ಜ್ ಮಾಡಬಹುದು. ವಿದೇಶಿ ವಸ್ತುನ ಅವ್ರೇನಾದ್ರೂ ಬಾಯ್ಕಾಟ್ ಮಾಡಿದ್ರೆ ಅವ್ರನ್ನಂತೂ ನಾನ್ ಸುಮ್ನೆ ಬಿಡೋದಿಲ್ಲ. ಲಾರ್ಡ್ ಕರ್ಜನ್ ವಿರುದ್ಧ ಮೇಲಿನ ಅಧಿಕಾರಿಗಳು ಏನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಮಾಡಬೇಕು ಅನ್ಕೊಂಡು ಬ್ರಿಟಿಷ್ ಸರ್ಕಾರದ ಉನ್ನತಿ ಬಗ್ಗೆ ಯೋಚಿಸಿದ್ದಾರೆ. ಆದ್ರೆ ಇದೇ ಜನ ಅವರ ಎಗೇನ್ಸ್ಟ್ ಮಾತಾಡ್ತಾ ಇದ್ದಾರಾ? ಹೌ ಡೇರ್ ದೇ? ನೀವು ಕೇವಲ ಒಂದ್ಸಲ ಆರ್ಡರ್ ಕೊಡಿ ಸರ್, ಐ ವಿಲ್ ಕಿಲ್ ದೆಮ್. ಇದು ನನ್ನ ಜ್ಯೂರಿಸ್ಡಿಕ್ಷನ್. ಒಂದ್ ವೇಳೆ ಅವರು ಇವತ್ತು ಸಭೆಯಲ್ಲಿ ಬಹಿಷ್ಕಾರ ಮಾಡಿದ್ರೆ ಅವ್ರಿಗೇನಾಗುತ್ತೆ ಅಂತ ಗೊತ್ತಾ ನಿನಗೆ? We shall finish them. ಸ್ವದೇಶಿ ಅಂತೀರಾ? ಬ್ರಿಟಿಷರನ್ನ ಬಾಯ್ಕಾಟ್ ಮಾಡ್ತೀರಾ? ಪ್ರೊಟೆಸ್ಟ್ ಮಾಡ್ತೀರಾ? How dare you? ಹೊಡಿರಿ ಸರ್, ಇನ್ನೂ ಹೊಡಿರಿ. ಛೀ ಮುಕುಂದ್ ಘೋಷ್, ಈ ದೇಶ ನಿನಗೂ ತಾಯ್ನಾಡ್ ತಾನೆ. Shut up!
ಯು ಇಂಡಿಯನ್ ಲಿಸನ್ ಮುಕುಂದ್. ಎಸ್ ಸರ್. ಕಟಕ್ಗೆ ಬರೋ ಎಂಟ್ರೆನ್ಸ್ ಅಲ್ಲಿ ನಾನ್ ಚೆಕ್ ಪೋಸ್ಟ್ ಹಾಕಿದ್ದೀನಿ. ನೀವು ಆ ಚೆಕ್ ಪೋಸ್ಟ್ ನ ಕಾಯ್ಬೇಕು. ಪ್ರತಿ ಒಬ್ಬರನ್ನು ಸರ್ಚ್ ಮಾಡಿ ಬರಕ್ ಬಿಡ್ಬೇಕು. ಕೆಲವರು ರಿವಾಲ್ವರ್ಸ್ ಸ್ಮಗಲ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ನ್ಯೂಸ್ ಬಂದಿದೆ. ಒಬ್ಬ ಸ್ವದೇಶಿ ಕೂಡ ಜೀವಂತವಾಗಿ ವಾಪಸ್ ಹೋಗಲ್ಲ. ಆಂಗ್ಲರ ದಬ್ಬಾಳಿಕೆಗೆ ಧಿಕ್ಕಾರ, ಧಿಕ್ಕಾರ. ಆಂಗ್ಲರ ದಬ್ಬಾಳಿಕೆಗೆ ಧಿಕ್ಕಾರ, ಧಿಕ್ಕಾರ. ಆಂಗ್ಲರ ದಬ್ಬಾಳಿಕೆಗೆ ಧಿಕ್ಕಾರ, ಧಿಕ್ಕಾರ. ಮೈತ್ರಿ ಜಾತ್ರೆ ಮೈದಾನದಲ್ಲಿ ಮೈತ್ರಿ ಸಭೆ. ಜಾತ್ರೆ ಮೈದಾನದಲ್ಲಿ ನೃತ್ಯ ನಡೆಯುತ್ತೆ, ಜಾತ್ರೆ ಮಾಡ್ತಾರೆ. ಆದ್ರೆ ಇವತ್ತೇನ್ ನಡೀತಿದೆ? ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸುಬಿ 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 ಅಬ್ದುಲ್ ಕಾಕ, ಸುಬಿ ಎಲ್ಲಿ? ಸುಬ್ಬಿ ಪುಟ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸರ್ವನಾಶ ಆಗೋಯ್ತಲ್ಲಪ್ಪ. ಅವ್ನು ಅಲ್ಲೇನ್ ಮಾಡ್ತಾ ಇದ್ದಾನೆ? ಏಯ್ ರೋಣ ಪುಟ, ಇಳಿರಿ ಇಳಿರಿ, ಬೇಗ ಇಳಿರಿ. ಅಲ್ಲಿ ನೋಡಿ, ಅಲ್ಲಿದ್ದಾನೆ ಸುಬ್ಬಿ ಪುಟ. ಯಾಕೋ ಸುಬಿ, ಈ ಕಡೆ ಎಲ್ಲಿಗೆ ಹೋಗ್ತಿದ್ಯಾ? ಸ್ವಲ್ಪ ಹೊತ್ನಲ್ಲೇ ಸ್ಕೂಲ್ ಗೇಟ್ ಬಂದಾಗ್ಬಿಡುತ್ತೆ. ನಡಿ ಹೋಗೋಣ. ಅಲ್ಲ ಸುಬ್ಬಿ ಪುಟ, ಆ ಕಡೆ ಯಾಕೆ ಹೋಗ್ತಾ ಇದ್ದೀರಾ? ಸ್ಕೂಲ್ ಈ ಕಡೆ ಅಲ್ವಾ ಇರೋದು? ಬನ್ನಿ ಬನ್ನಿ, ಬೇಗ ಬನ್ನಿ. ಯಾಕೋ ನೀನ್ ಮತ್ತೆ ಯಾಕೆ ಇಲ್ಲಿ ನಿಂತ್ಕೋಬಿಟ್ಟೆ? ಏಟ್ ತಿನ್ಬೇಕೇನು? ಏನಾಯ್ತು ಸುಬ್ಬಿ ಪುಟ, ಯಾಕೆ ಇಲ್ಲೇ ನಿಂತ್ಬಿಟ್ರಿ? ನಡೀರಿ. ಈಗ ನಾವು ಸ್ಕೂಲಿನ ಹಿಂದಿನ ದಾರಿಯಿಂದಾನೇ ಒಳಗೆ ಹೋಗ್ಬೇಕು. ಮುಂದಿನ ದಾರಿಯಿಂದ ನೀವು ಒಳಗಡೆ ಹೋಗೋ ಹಾಗಿಲ್ಲ. ಬನ್ನಿ 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 ಬನ್ನಿ, ಈಗಾಗ್ಲೇ ತಡ ಆಗೋಗಿದೆ. ಬನ್ನಿ. ಅಲ್ಲೋಡು ಸುಬಿ, ಪ್ರಿನ್ಸಿಪಲ್ ಸರ್ ನಿಂತಿದ್ದಾರೆ. ನಡಿ. ಗುಡ್ ಮಾರ್ನಿಂಗ್ Good morning. Good morning, Good sir. morning, my children. God bless you. God bless Good you. morning. Assemble in the school courtyard. There is an announcement for you. ಸುಬಿ, ಏನ್ ಅನೌನ್ಸ್ಮೆಂಟ್ ಮಾಡ್ತಾರೆ ಸರ್? ವಾಟ್ ಅನೌನ್ಸ್ಮೆಂಟ್? Good morning, my children. I have a special announcement for you today. ನಮ್ಮ ಸ್ಕೂಲಲ್ಲಿ ಒಂದು ವಾಲಂಟಿಯರ್ ಕಾರ್ಪ್ ರೆಡಿ ಆಗಿದೆ. ಗ್ರೇಟ್, ಗುಡ್ ನ್ಯೂಸ್. ವಾಲಂಟಿಯರ್ ಕಾರ್ಪ್ ಹಾಗಂದ್ರೇನು ಸುಬ್ಬಿ? ಅದರಲ್ಲಿ ಸ್ಕೂಲಿನ ಹುಡುಗರಿಗೆ ಬೇರೆ ಬೇರೆ ರೀತಿ ಟ್ರೈನಿಂಗ್ ಕೊಡ್ತಾರೆ. ಹೇಗ್ ಪೊಲೀಸ್ಗೆ ಟ್ರೈನಿಂಗ್ ಕೊಡ್ತಾರೋ ಅದೇ ರೀತಿನೇ. ಇದರ ಅರ್ಥ ನಾವು ಪೊಲೀಸ್ ತರ ಬಂದೂಕ್ ಬಳಸ್ಬೋದಾ? Only Europeans and Anglo-Indians are allowed to join the corps. Others may excused. ಅಂದ್ರೆ ನಮ್ಗೆ ಅವಕಾಶ ಸಿಗೋದಿಲ್ವಾ? ಬರೀ ಅವ್ರಿಗೆ ಮಾತ್ರನಾ? ಹಾಂ. Because ಯುರೋಪಿಯನರು ಮತ್ತು ಆಂಗ್ಲೋ-ಇಂಡಿಯನರು ರೈಫಲ್ ನ ಕ್ಯಾರಿ ಮಾಡ್ತಾರೆ. ಇಂಡಿಯನ್ಸ್ ನಿಂದ ಅದು ಆಗೋದಿಲ್ಲ. ಹೌದಾ? ನಮಗ್ ರೈಫಲ್ ಕ್ಯಾರಿ ಮಾಡಕ್ಕಾಗಲ್ವಾ? ಹಾಗಾದ್ರೆ ನಮಗ್ ಅವಕಾಶನೇ ಇಲ್ವಾ? ಅವರೆಲ್ಲ ಸ್ಕೂಲಿನ ದೊಡ್ಡ ಗೇಟ್ ಇಂದ ಬರ್ಬೋದು, ನಾವು ಮಾತ್ರ ಚಿಕ್ಕ ಗೇಟ್ ಇಂದ, ಅದು ತಲೆ ತೆಗೆಸ್ಕೊಂಡು. You may go to your classes now. ನಾವ್ ಎಲ್ಲಾ ವಿಷಯಗಳಲ್ಲೂ ಅವ್ರಕ್ಕಿಂತ ಹಿಂದೆ ಹಾಕಿರ್ಬೇಕು. ನಾವೇನ್ ಅವ್ರಕ್ಕಿಂತ ಕಡಿಮೆನಾ? ಅವ್ರು ಮಾತ್ರ ರೈಫಲ್ ಎತ್ಕೋಬಹುದು, ನಾವೆತ್ತಕ್ಕಾಗಲ್ವಾ? ಹೌದು ಸುಬ್ಬಿ. ಹಾಗಾದ್ರೆ
ನೀನೇ ಹೋಗ್ಬೋದಾಗಿತ್ತಲ್ವಾ? ನಿನ್ಗಂತೂ ತುಂಬಾ ಶಕ್ತಿ ಇದೆ ಸಮೀರ್. ಮತ್ತೆ ಸ್ಪೋರ್ಟ್ಸ್ ಅಲ್ಲಂತೂ ನಿನ್ನ ನೋಡಿ ಭಯ ಪಡ್ತಾರೆ. ಮತ್ತೆ ಸಮೀರ್ ಕವಣೆ ಗುರಿ ಹೊಡೆದಾಗೆ ಬೇರೆ ಯಾರು ಹೊಡೆಯಕ್ ಸಾಧ್ಯ? ನಿಂಗ್ ಗೊತ್ತಾ, ನಾನು ನಮ್ಮ ಅಪ್ಪನ ಜೊತೆ ಬೇಟೆ ಆಡಕ್ಕೂ ಹೋಗ್ತೀನಿ. ನನ್ ಕಣ್ಣಾರೆ ಅವರು ಹುಲಿ ಬೇಟೆ ಆಡೋದನ್ನು ನೋಡಿದೀನಿ. ಬೇಟೆ ಸುಳ್ಳು ಹೇಳ್ತೀರಾ? ನಿಮ್ಗೆ ಓಡಕ್ಕೆ ಆಗೋದಿಲ್ಲ, ಮತ್ತೆ ಬೇಟೆ ಹೇಗ್ ಮಾಡ್ತೀರಾ? ದೆನ್ ಅಗೇನ್ ಟೈಗರ್ ರೈಫಲ್ ಕ್ಯಾರಿ ಮಾಡೋಕೆ ಬರುತ್ತಾ? ಯು ಕಾವರ್ಡ್ಸ್. ವಿ ಆರ್ ನಾಟ್ ಕವರ್ಡ್ಸ್. ನಾವು ಹೆದ್ರೋರಲ್ಲ ಚಾರ್ಲ್ಸ್. ಓ ರಿಯಲಿ? ಸಮಯ ಬಂದಾಗ ಶಕ್ತಿನ ತೋರ್ಸೋಕು ಬರುತ್ತೆ. ಅಂದ್ರೆ ನೀನು ಸಮಯ ಬಂದಾಗ ಶಕ್ತಿ ತೋರಿಸ್ತೀಯಾ? ಆ ಸಮಯ ಬರೋದು ನೀವು ಏಟ್ ತಿಂದು ಕೆಳಗ್ ಬಿದ್ದಾಗ. ಏಟು ತಿಂದ್ಮೇಲೆನೆ ಮನುಷ್ಯ ಹೊಡೆಯೋಕ್ ಆಗೋದು ಚಾರ್ಲ್ಸ್. ದೆನ್ ಪ್ರೂವ್ ಇಟ್ ನೌ. ಹಿಟ್ ಮಿ ಸುಭಾಷ್, ಹಿಟ್ ಮಿ. ನೀನೇನು ನಂಗೆ ಹೊಡಿಲಿಲ್ವಲ್ಲ, ಮತ್ತ್ಯಾಕ್ ನಾನು ನಿನ್ ಹೊಡಿಲಿ? ಹಿಟ್ ಮಿ, ಐ ಸೇ ಹಿಟ್ ಮಿ. ನೋ, ಐ ವಾಂಟ್. ಬೇರೆ ಏನಾದ್ರೂ ಮಾಡೋದಿದ್ರೆ ಹೇಳು, ನಾನ್ ಮಾಡ್ತೀನಿ. ಆದ್ರೆ ಭಾರತೀಯರನ್ನ ಹೇಡಿಗಳು ಅನ್ನೋ ರೈಟ್ಸ್ ನಿನಗಿಲ್ಲ. ಬಾ ಕುತ್ಕೊಳ್ಳೋಣ, ಬಾ. ನೀನ್ ಅತಿಯಾಗಿ ಮಾತಾಡ್ಬಿಟ್ಟೆ ಸುಬಿ. ಸುಮ್ನೆ ಯಾಕೆ ಅವ್ರ ಹತ್ರ ವಾದ ಮಾಡ್ತೀಯ? ನೀನ್ ಯಾವತ್ತೂ ಹೀಗೆಲ್ಲ ಜಗಳ ಮಾಡೋನಲ್ಲ. ಇವತ್ ನೋಡಿದ್ರೆ ಅವ್ರ ವಿರುದ್ಧವಾಗಿ ಅತಿಯಾಗೆ ಮಾತಾಡಿದ್ಯಾ. ಇನ್ ಮುಂದೆ ಅವ್ರ ಹತ್ರ ಹೀಗೆಲ್ಲ ಮಾತಾಡ್ಬೇಡ. ಮಾತಾಡ್ದೆ ಹೇಗಿರೋದು ಚಿಕ್ಕಮಾವ? ಅವರು ನಮ್ಮನ್ನ ನೋಡಿ ನಗ್ತಾ ಇದ್ರು. ಅಲ್ಲಿ ನಾವೇ ಮಾತಾಡ್ತಿದ್ವಿ, ಅವರು ನಗ್ತಾ ಇದ್ರು. ನಗ್ಲಿ ಬಿಡು. ಅವರೆಲ್ಲ ಭಾರತೀಯರನ್ನ ಹೇಡಿಗಳು ಅಂತಿದ್ರು. ಇದು ಸರಿಯಲ್ಲ ಮಾವ. ನಾವೇನು ಹೇಡಿಗಳಲ್ಲ. ನಿಜ, ನಾವ್ಯಾರು ಹೇಡಿಗಳಲ್ಲ. ಆದ್ರೆ ಚಾರ್ಲ್ಸ್ ನಿನ್ನೆದ್ರಿಗೇನೆ ಸವಾಲ್ ಹಾಕ್ತಾ, ಭಾರತೀಯರು ಹೇಡಿಗಳಲ್ಲ ಅನ್ನೋದನ್ನ ಸಾಬೀತ್ ಮಾಡು ಅಂದ. ಅದನ್ನ ಹೇಗ್ ಸಾಬೀತ್ ಮಾಡ್ತೀಯ ಹೇಳು? ನಾನು ಅದನ್ನೇ ಯೋಚನೆ ಮಾಡ್ತಿರೋದು ಚಿಕ್ಕಮಾವ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಇವತ್ತಿನ ವಿಷಯ ಏನಾದ್ರೂ ಭಾವನವ್ರ ಕಿವಿಗ್ ಬಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅವ್ರು ನಿನಗೆ ಬೈಯೋದು. ಬಿಟ್ ಹಾಕು, ಇದನ್ನ ಸಾಬೀತ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಹೋಗಿ ಕುತ್ಕೊಳ್ಳೋಣ, ನಡಿ. ಸುಬಿ, ಅಪ್ಪ ಗಲಾಟೆಯಿಂದ ದೂರ ಇರೋದಕ್ಕೆ ಯಾವಾಗ್ಲೂ ಹೇಳ್ತಿರ್ತಾರೆ, ಆದ್ರೆ ಯಾವಾಗ್ಲೂ ಹೆದರ್ಕೊಂಡಿರೋದಕ್ಕೆ ಹೇಳಲ್ಲ. ತಲೆ ಎತ್ತಿ ನಿಲ್ಲೋಕೆ, ಎದೆ ಉಪ್ಸಿ ನಿಲ್ಲೋಕೆ ಯಾವಾಗ್ಲೂ ಹೇಳ್ತಾರೆ. ಅಬ್ದುಲ್, ರೋನು ಮತ್ತೆ ಸುಬಿ ಸ್ಕೂಲಿನ ಗೇಟ್ ಒಳಗಡೆ ಹೋದ್ರು ತಾನೆ? ಹೌದು ಯಜಮಾನ್ರೆ. ಸರಿ, ಈಗ ಅಮ್ಮಂಗ್ ಹೋಗಿ ನೀನ್ ಹೇಳು, ನಾನು ಎಲ್ಲರನ್ನು ಇಲ್ಲಿಗೆ ಈ ಕೂಡ್ಲೆ ಬರೋದಕ್ಕೆ ಹೇಳಿದ್ದೀನಿ ಅಂತ. ಮೇಲ್ಗಡೆ ಬಾಗ್ಲು, ಮನೆ ಹಿಂದಿನ ಬಾಗ್ಲು, ಹಾಗೆ ಹೊರಗಡೆ ಎಲ್ಲ ಗೇಟ್ನು ಹಾಕ್ಬಿಡು. ಬಂಗಾಳ ವಿಭಜನೆ ವಿರುದ್ಧ ಹೋರಾಡೋದಕ್ಕೆ ನೀವೆಲ್ಲರೂ ಜಾತ್ರೆ ಮೈದಾನಕ್ಕೆ ಬನ್ನಿ. ಮಧ್ಯಾಹ್ನ 3 ಗಂಟೆಗೆ ಜಾತ್ರೆ ಮೈದಾನದಲ್ಲಿ ಸೇರೋಣ. ಒಂದೇ ಮಾತರಂ. ನಮ್ಮ ಕೇಳಿಸ್ತಿರೋದು ಯುವಕರ ಧ್ವನಿ. ಇವರೆಲ್ಲ ಓದೋದನ್ನ ಬಿಟ್ಟು ತಮ್ಮ ಸಮಯನ ಹಾಳು ಮಾಡ್ಕೋತಾ ಇದ್ದಾರೆ. ಇವರು ನಮ್ಮ ದೇಶದ ಭವಿಷ್ಯ. ಅಮ್ಮೋರ್ ಬಂದ್ರು. ಎಷ್ಟೊತ್ತು ಮಾಡ್ತೀರಾ? ಅಡಿಗೆ ಇನ್ನೂ ತಯಾರಾಗಿಲ್ಲ. ಇದೇನಿದು? ಇಷ್ಟೊತ್ತಾದ್ರೂ ನಿಮ್ಗೆಲ್ಲ ಮೀನ್ ಸಾರ್ ಮಾಡಕ್ಕಾಗಿಲ್ವಾ? ಬೇಗ ಮಾಡಿ. ಅಮ್ಮವ್ರೆ, ಹಾ, ಆಲೂಗಡ್ಡೆ ಪಲ್ಯ ಮಾಡ್ಲಾ? ಹಾ, ಖಾರ ಸ್ವಲ್ಪ ಕಡಿಮೆ ಹಾಕು, ಮಕ್ಳು ತಿನ್ಬೇಕಲ್ಲ. ಹಾಗೆ ಮಾಡ್ತೀನಮ್ಮವ್ರೆ. ಪ್ರಭಾ, ಏನ್ ಗೊತ್ತಾ ಅದು? ಸತೀಶ್ ಶರತ್ ಎಷ್ಟೋ ದಿನದ ನಂತರ ಇಲ್ಲಿಗೆ ಬರ್ತಾ ಇದಾರೆ. ಅವರು ಕೊಡೋ ಕಂಬಳಿ ಚಾದರ್ನ ಬಿಸ್ಲಿಗೆ ಹಾಕೋದಕ್ಕೆ ಸ್ವಲ್ಪ ಅಬ್ದುಲ್ ಹೇಳ್ತೀಯಮ್ಮ? ನಾನ್ ನಿನ್ನೆನೆ ಎಲ್ಲ ಬಿಸ್ಲಿಗೆ ಹಾಕ್ಸಿ ಕೋಣಿ ಕಳ್ಸೋ ಆಯ್ತು ಚಿಕ್ಕಮ್ಮ. ನನಗ್ ಗೊತ್ತಿದೆ ನಿನ್ನ ದೃಷ್ಟಿ ಎಲ್ಲಾ ಕಡೆಗೂ ಇರುತ್ತೆ ಅಂತ. ಅಮ್ಮೋರೆ, ಬಿಸಿ ಬಿಸಿ ಮೀನ್ ಸಾರು ತಯಾರಾಗಿದೆ. ಆಗ್ಲಿ, ಎಲ್ರಿಗೂ ಸಾಕಾಗತ್ತೆ ತಾನೆ? ಆಗತ್ತೆ ಅಮ್ಮನವ್ರೆ. ಹಾ, ಮತ್ತೆ ಕೇಳಿಲಿ, ಸುಭಾಷಂಗೆ ಸ್ವಲ್ಪ ಬಡ್ಸು, ಅವನ್ ಹೊಟ್ಟೆ ಸರಿ ಇಲ್ಲ. ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಇನ್ನೂ ಎರಡು ಜಾಸ್ತಿನೇ ಹಾಕು ರಾಮಣ್ಣ. ಏನೂ ಆಗಲ್ಲ. ನಾನು ಒಂದ್ ಮಾತನ್ನ ಒಂದೇ ಸಲ ಹೇಳೋದು ಚಿಕ್ಕಮ್ಮ, ಇದು ನಿಮ್ಗೂ ಗೊತ್ತಿರೋದೆ.
ನನ್ ಒಂದ್ಸಲ ಬೇಡ ಅಂದ್ರೆ ಅದರ ಅರ್ಥ ಬೇಡ ಅಂತಲೇ. ಪ್ರಭಾ, ಪೂಜೆ ಪ್ರಸಾದ ನಾನ್ ದೇವ್ರ ಮನೇಲಿಟ್ಟಿದ್ದೀನಿ. ಹಬ್ಬಾ, ಇವತ್ ರಸ್ತೆಲಿ ಎಷ್ಟೊಂದ್ ಜನ. ಇದೇನ್ ಹೇಳ್ತಿದ್ದೀರಾ? ನಮ್ ಕಟಕ್ ಯಾವಾಗ್ಲೂ ಶಾಂತವಾಗೇ ಇರುತ್ತಲ್ಲ. ಇಷ್ಟು ವರ್ಷದಿಂದ ಇದನ್ನೇ ನೋಡಿರೋದು. ಇಷ್ಟೊಂದ್ ಜನ ಕೂಕೊಂಡ್ ಮಾತಾಡೋದು ಇದನ್ನೆಲ್ಲ ನಾನು ಇದುವರೆಗೂ ನೋಡಿಲ್ಲ. ದೇವಸ್ಥಾನದಿಂದ ಬರ್ತಾ ಯುವಕರೆಲ್ಲ ಸೇರ್ಕೊಂಡು ರಸ್ತೆಯಲ್ಲಿ ಹೋರಾಟ ಮಾಡೋದನ್ನ ನೋಡ್ದೆ. ಎಷ್ಟು ಜೋರಾಗಿ ಮಾತಾಡ್ತಾ ಇದ್ರು. ಅಮ್ಮವ್ರೆ, ನೀವೆಲ್ರೂ ಬೇಗ ಬರ್ಬೇಕಂತೆ. ದೊಡ್ಡ ಯಜಮಾನ್ರು ಎಲ್ರೂ ಬರಕ್ ಹೇಳಿದ್ದಾರೆ. Okay, students, today we are going to ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. Nonsense. Okay, now my children, today we are going to learn. ಎಲ್ಲರೂ 3 ಗಂಟೆಗೆ ಜಾತ್ರೆ ಮೈದಾನಕ್ಕೆ ಬನ್ನಿ. ನಾವೆಲ್ಲರೂ ಒಗ್ಗೂಡೋಣ. ನಮ್ಮೆಲ್ಲರ ಶಕ್ತಿಯನ್ನು ಆಂಗರಿಗೆ ತೋರಿಸೋಣ. ಎಲ್ಲರೂ ಬನ್ನಿ. Close all the doors, close all the windows. Samir, Ronu, Subhash, go and close it. ಇವತ್ತು ಜಾತ್ರೆ ಮೈದಾನದಲ್ಲಿ ನಮ್ಮನ್ನ ಉದ್ದೇಶಿಸಿ ಮಾತನಾಡುವವರು ಶ್ರೀ ಅರವಿಂದ ಘೋಷ್. ಅವರ ನಾಯಕತ್ವದಲ್ಲಿ ನಾವು ಪರಸ್ಪರ ರಾಖಿ ಕಟ್ಟಿಕೊಳ್ಳುವ ಮೂಲಕ ಆಂಗ್ಲ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸೋಣ. ಅವರಿಗೆ ಗೊತ್ತಾಗಬೇಕಿದೆ ಬಂಗಾಳದ ವಿಭಜನೆ ಸಾಧ್ಯ ಇಲ್ಲ ಅಂತ, ಹಾಗೂ ಭಾರತದ ಯಾವುದೇ ವಿಭಜನೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು. What are you doing? Why don't you close the window? ನಿನಗೆ ನನ್ನ ಮಾತು ಅರ್ಥ ಆಗ್ತಾ ಇಲ್ವಾ? Hey, now open your books. ಚಿಕ್ಕಮಾವ, ಅವರೆಲ್ಲ ಯಾವ್ದೋ ದಾರನ್ನ ಕೈಗೆ ಕಟ್ತಾ ಇದ್ರಲ್ಲ, ನಿಮ್ಗೆ ಅದ್ರ ಹೆಸರು ಗೊತ್ತಿದ್ಯಾ? ನಿಮ್ಮೆಲ್ಲರಲ್ಲಿ ಒಂದು ಬೇಡಿಕೆ ಇದೆ. ಎಲ್ಲರೂ ಈ ಜಾತ್ರೆ ಮೈದಾನದಲ್ಲಿ ಬಂದು ಸೇರಿ ನಮ್ಮ ಮೈತ್ರಿ ಸಭೆಯನ್ನು ಪ್ರೋತ್ಸಾಹಿಸಲು ನಮಗೆ ಸಹಾಯ ಮಾಡಿ. ಎಲ್ರು ಕೇಳಿಸ್ಕೊಳ್ಳಿ, ಎಲ್ರು ಅರ್ಥ ಮಾಡ್ಕೊಳ್ಳಿ. ಆಂಗ್ಲರು ಬಂಗಾಳದ ವಿಭಜನೆ ಏನಕ್ಕೆ ಮಾಡಕ್ ಹೋಗ್ತಾ ಇದ್ದಾರೆ? ನಮಗ್ ಅರ್ಥ ಆಗದೆ ಇದ್ರೆ ಯಾರಿಗ ಅರ್ಥ ಆಗ್ತಿದ್ಯೋ ಅವ್ರ ಅರ್ಥ ಮಾಡಿಸ್ತಾರೆ. ಶ್ರೀ ಅರವಿಂದ್ ಘೋಷ್ ಅವರು ಅನಂತ್ಗೆ ಮಾತು ಕೊಟ್ಟಿದ್ದಾರೆ, ಅವ್ರು ಬರ್ತಾರೆ ಅಂತ. ಆದ್ರೆ ಅನಂತ ದಾದಾ ಎಲ್ಲಿದ್ದಾರೆ? ಈಗ ನಾವು ಸಭೆ ಶುರು ಮಾಡಬೇಕು. ನೀನ್ ಹೋಗು ಮೋತಿಲಾಲ್. ಜಾತ್ರೆ ಮೈದಾನಕ್ಕೆ ಜನ ಬರಕ್ ಶುರು ಮಾಡಿದ್ದಾರೆ. ಜನರೆಲ್ಲ ಕಾಯ್ತಾ ಇರ್ತಾರೆ. ನಮ್ಮ ಸಭೆ ಶುರುವಾಗೋ ಮೊದಲೇ ಜನರು ಹೊರಟು ಹೋದ್ರೆ ಕಷ್ಟ ಆಗ್ಬಿಡುತ್ತೆ. ನಮ್ಮ ಗುಪ್ತದಳದ ಹುಡುಗರು ಈಗಲ್ಲಿರ್ಲೇಬೇಕು. ಸರಿ, ನೀನ್ ಹೋಗು. ಹಾ ಸರಿ, ನೀನ್ ಆ ವಸ್ತುಗಳನ್ನ ತಗೊಂಬ. ಅನುಪಮಾ ದೇವಿ ಬರುವಂತ ಸಮಯ ಆಯ್ತು. ನಾನು ಹೊರಡ್ತೀನಿ. ಹಾ ಹೋಗು. ಈಗಂತೂ ಗೊತ್ತಿಲ್ಲದೆ ಇರೋ ಮುಖ ನೋಡಿದ್ರೆ ಪೊಲೀಸ್ ಅವರೇ ಅನ್ಸುತ್ತೆ. ನಾನು ಸಮಯಕ್ಕೂ ಸ್ವಲ್ಪ ಮೊದಲೇ ಬಂದ್ಬಿಟ್ಟೆ. ಅನುಪಮ ಶಸ್ತ್ರಗಳನ್ನ ತಗೊಂಡು ಹುಷಾರಾಗಿ ಬಂದ್ರೆ ಸಾಕು. ಅವಳು ಯಾವುದೇ ಕಾರಣಕ್ಕೂ ಅಪಾಯದಲ್ಲಿ ಸಿಕ್ಕಾಕೊಳ್ಬಾರ್ದು. ರಾಖಿ 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 ಜೋರಾಗಿ ಕೂಗಾಡಿ ಕಾರ್ಯಕ್ರಮದ ಹೆಸರು ರಕ್ಷಾ ಬಂಧನ. ಮುಗೀತು ಕಥೆ. ಒಂದು ಶಾಂತವಾದ ನಗರದಲ್ಲಿ ಕಾನೂನು ಮುರಿದು ಸರ್ಕಾರದ ವಿರುದ್ಧ ಇಂಥ ಸಭೆ ಮಾಡೋ ಅರ್ಥ ಏನು? ಅಣ್ಣ, ಈ ರೀತಿಯ ಸಭೆನ ಮಾಡಿ ನಿಜವಾಗ್ಲೂ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರಾ? ಖಂಡಿತ ಇದೆ. ದೇಶದ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರೆ ಅದು ಕಾನೂನು ಮುರಿದ ಹಾಗೇನೆ. ನನ್ಗೇನ್ ಅನ್ಸ್ತಿದೆ ಅಂತಂದ್ರೆ ಸುರೇಂದ್ರ ಬ್ಯಾನರ್ಜಿ ಅವರು ಇದನ್ನೇ ಬಯಸ್ತಾ ಇದ್ರು. ಅಂದ್ರೆ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಭಾರತೀಯರಿಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಇನ್ನೂ ಹೆಚ್ಚು ಸ್ಥಾನ ಬೇಕು. ಆಗ್ಲೇ ನಮ್ ಸಮಸ್ಯೆನ ಇಂಗ್ಲಿಷ್ ಸರ್ಕಾರ ಇನ್ನೂ ಜಾಸ್ತಿ ಅರ್ಥ ಮಾಡ್ಕೊಳ್ಳುತ್ತೆ. ನನಗನ್ಸತ್ತೆ ಅದೇ ಸರಿಯಾದ ದಾರಿ ಅಂತ. ಅವರು ಏನ್ ಹೋರಾಟ ಮಾಡಿದ್ರು? ಬ್ರಿಟಿಷರ ಸರ್ಕಾರವನ್ನ ನಾವು ಕಿತ್ತೊಗಿಬೇಕು ಅಂತಂದ್ರು. ಹಾಗೆ ಮಾಡೋಕ್ ಸಾಧ್ಯನಾ?
ಬ್ರಿಟಿಷ್ ಅವರು ಇಲ್ಲಿ ಬರದೆ ಹೋಗಿದ್ರೆ ನಮ್ಮ ದೇಶ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ಶಿಕ್ಷಣ, ಆರೋಗ್ಯ ಎಲ್ಲ ಹಾಳಾಗಿ ಹೋಗ್ತಿತ್ತು. ಆದ್ರೆ ಇವರು ಸ್ವದೇಶಿ ಕ್ರಾಂತಿ ಅನ್ನೋ ಹೆಸರಲ್ಲಿ ಡಕಾಯಿತಿ ಮಾಡ್ತಾ ಇದ್ದಾರೆ. ದೇಶಕ್ಕಾಗಿ ಹೋರಾಡ್ತಿರೋ ಜನರಿಗೆ ಬೇರೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ಡಕಾಯಿತರು ಅಂತ ಹೇಳ್ಬೇಡಿ ಅಣ್ಣ. ಹೌದು, ಅವ್ರು ಬಂದೂಕ್ ತಗೊಂಡು ರಸ್ತೆಗೆ ಇಳಿಯೋದು ತಪ್ಪು ಅಂತ ನಾನು ಒಪ್ಕೋತೀನಿ. ಸುಮ್ನೆರು ನೀನು. ಡಕಾಯಿತಿ ಅಲ್ದ ಇನ್ನೇನು? ಯಾರು ಭಾರತೀಯರನ್ನ ನೋಡ್ಕೊಂಡಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ, ಅವ್ರ ವಿರುದ್ಧನೇ ಹೋರಾಡೋದಾ? ಇದು ಖಂಡಿತ ಸರಿ ಇಲ್ಲ. ನೋಡು, ಇದನ್ ಓದಿದೀಯಾ? ಒಂದೇ ಮಾತರಂ ಪತ್ರಿಕೆ ವಿರುದ್ಧ ಸರ್ಕಾರ ಕ್ರಮ ತಗೋತಾ ಇದೆ. ಎಲ್ಲ ದೊಡ್ಡ ದೊಡ್ಡ ಮಾತು, ಸ್ವರಾಜ್ಯದ ಬೇಡಿಕೆ, ವಿಚಿತ್ರ ಹೇಳಿಕೆಗಳು. ಎಲ್ರ ಕತೆ ಮುಗಿದೋಗುತ್ತೆ ಗೊತ್ತಾ? ನೀನು ನೋಡ್ತೀಯಾ? ಇಲ್ಲ ಅಣ್ಣ, ಇದು ಯೋಚನೆ ಮಾಡ್ಬೇಕಾದ ವಿಷಯ. ಏನಾಗ್ತಿದೆ ಅಂತ ನನ್ಗೆ ಯಾರಾದ್ರೂ ಹೇಳ್ತೀರಾ? ಯಾವುದೇ ತರದ ತೊಂದರೆ ಆಗಿಲ್ಲ ತಾನೆ? ಸುಬಿ, ರೋನು ಎಲ್ರೂ ಮನೆ ಹೊರಗಿದ್ದಾರೆ. ಓ, ನೀವೆಲ್ರೂ ಬಂದಾಯ್ತಾ? ಇವತ್ತು ಊರಿನ ಜಾತ್ರೆ ಮೈದಾನದಲ್ಲಿ ಸ್ವದೇಶಿ ಬಗ್ಗೆ ಮೈತ್ರಿ ಸಭೆ ಮಾಡ್ತಾ ಇದ್ದಾರೆ. ರಿಚರ್ಡ್ಸನ್ ಸಾಹೇಬ್ರೆ ಸ್ವತಃ ಇದನ್ನ ಗಮನಿಸ್ತಾ ಇರ್ತಾರೆ. ನನಗನ್ಸುತ್ತೆ ಯಾಕೋ ಈ ಸಭೆಯಲ್ಲಿ ಎರಡು ಕಡೆಯವ್ರ ಮಧ್ಯೆ ದೊಡ್ಡ ಸಂಘರ್ಷ ನಡೆಯೋ ಹಾಗಿದೆ. ಶರತ್ ಸತೀಶ್ ಕೂಡ ಇವತ್ತೇ ಬರ್ತಾ ಇದ್ದಾರೆ. ನಾನು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಸ್ಟೇಷನ್ ಹತ್ರ ಗಾಡಿ ಕಳಿಸ್ತೀನಿ. ಆದ್ರೆ ರೋನು ಮತ್ತೆ ಸುಬಿ ಅವರಿಬ್ರು ಸ್ಕೂಲಿಗೆ ಹೋಗಿದ್ದಾರೆ. ಅಲ್ಲಿ ಯಾವುದೇ ತೊಂದರೆ ಆಗಲ್ಲ ಅಲ್ವಾ? ಅವರನ್ನವರು ಈಗ ಹೇಗ್ ಸಂಭಾಳಿಸ್ಕೋತಾರೆ? ಪತ್ರದಲ್ಲಿ ಸುರೇಂದ್ರ ರಕ್ಷಿತರು ಬರೆದಿರೋ ಪ್ರಕಾರ ಅನುಪಮ ದೇವಿ ಶಸ್ತ್ರಗಳ ಜೊತೆಗೆ ಕಟ್ಟಕ್ಕೆ ಹೋಗ್ತಾಳೆ. ಇದೇನಿದು? ಒಬ್ಬ ಮಹಿಳೆಯಾಗಿ ಈ ತರದ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಈ ದೇಶ ನನಗೂ ತಾಯಿ. ನೀವೆಲ್ಲ ಈ ತಾಯಿಗೆ ಇಂಥ ಬಲಿದಾನ ಮಾಡುವಾಗ ನಾನ್ ಮಾಡಕ್ಕಾಗಲ್ವಾ? ತುಂಬಾ ಎಚ್ಚರದಿಂದಿರಿ, ಇದು ಬಹಳ ಕಷ್ಟದ ಕೆಲಸ. ನಾನಿದನ್ನ ಮಾಡಲೇಬೇಕು. ಈ ಜವಾಬ್ದಾರಿನ ನಾನು ಪೂರ್ತಿಯಾಗಿ ನಿಭಾಯಿಸಲೇಬೇಕು. ಯಾರು? ಏನಾದ್ರೂ ಹೇಳ್ಬೇಕಿತ್ತಾ? ನೀನೊಬ್ಳು ವಿಧವೆ ಆಗಿ ಹೊರಗಡೆ ಒಬ್ಳೆ ಬರೋದು ಸರಿ ಅನ್ಸತ್ತಾ? ನೀನೇ ಹೇಳು. ನೀನೀಗ ಎಲ್ಲಿಂದ ಬರ್ತಿದ್ಯಮ್ಮ? ನಾನು ಕೋಲ್ಕತ್ತಾ. ಅಯ್ಯೋ ದೇವ್ರೆ, ಇವಳೆಂತ ವಿಧವೆ? ಇಷ್ಟೊಂದ್ ದೂರದ ಊರಿಗೆ ಯಾರು ಜೊತೆಗಿಲ್ದೆ ಒಬ್ಳೆ ಬಂದ್ಬಿಟ್ಟಿದ್ದಾಳೆ. ಅದನ್ ಕಟ್ಕೊಂಡು ನಿನ್ಗೇನು? ನೀನ್ ಸುಮ್ನೆ ಕೂತ್ಕೋಬಹುದಲ್ಲ. ಸರಿ ಮಗಳೇ, ನಿಮ್ಮ ಅತ್ತೆ ಮನೆಯವರು ನಿನ್ನ ಓಡಿಸ್ಬಿಟ್ರಾ ಅಥವಾ ನೀನೇ ಬಂದ್ಬಿಟ್ಯಾ? ಬಿಟ್ ಬಂದೆ. ಯಾಕೆ ಸುಭಾಷ್ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಆಟ ಆಡಕ್ ಬರಲ್ವಾ ನೀನು? ನೀವೆಲ್ರೂ ಹೋಗಿ. ಯಾವಾಗ್ಲೂ ಆಟಕ್ ಕರೆದ್ರೆ ಯಾಕೆ ಹೀಗೆ ಮಾಡ್ತೀಯಾ? ನೀವೆಲ್ಲ ಹೋಗಿ ಆಡ್ಕೊಳ್ರೋ. ಯು ಲೂಸರ್, ನೀನು ಆಟ ಆಡೋಕೆ ಯಾಕೆ ಹೋಗಿಲ್ಲ ಅಂತ ನನಗೆ ಗೊತ್ತಿದೆ ಸುಭಾಷ್. ಯಾಕಂದ್ರೆ ನೀನು ಫಿಟ್ ಆಗಿಲ್ಲ. ಯು ಆರ್ ನಾಟ್ ಫಿಟ್ ಅಟ್ ಆಲ್. ನೀನು ನಂಗೆ ತೊಂದರೆ ಕೊಡೋದು ಯಾಕೆ ಚಾರ್ಲ್ಸ್? ಯಾಕಂದ್ರೆ ನೀನು ಲೂಸರ್ ಅಲ್ವಾ? ಮತ್ತೆ ನೀನು ಹೇಳಿದ್ದು ಹೌದು.
ನೀನು ನಿಜವಾಗ್ಲೂ ಫಿಟ್ ಇದ್ರೆ ನೀನು ನನ್ನ ಓಟದಲ್ಲಿ ಸೋಲ್ಸಕ್ಕಾಗುತ್ತಾ? ಜಾತ್ರಾ ಮೈದಾನದಲ್ಲಿ ನಿನ್ನ ಮತ್ತು ನನ್ನ ಮಧ್ಯೆ ರನ್ನಿಂಗ್ ಕಾಂಪಿಟೇಷನ್ ಮಾಡೋಣ. ಹೇಳು, ಸೋಲ್ಸಕ್ಕಾಗುತ್ತಾ ನನ್ನ? ಜಾತ್ರೆ ಮೈದಾನದಲ್ಲಿ ಓಟದ ಸ್ಪರ್ಧೆನ? ಜಾತ್ರೆ ಮೈದಾನದಲ್ಲಿ ಮೈತ್ರಿ ಸಭೆ. ಇವತ್ತು ಜಾತ್ರೆ ಮೈದಾನದಲ್ಲಿ ಮೈತ್ರಿ ಸಭೆ ನಡೀತಾ ಇದೆಯಲ್ಲ. ನಾನು ಅರವಿಂದ ಘೋಷ್ ಅವ್ರ ಹತ್ರ ವಿಶ್ವಾಸದಿಂದ ಮಾತು ಕೊಟ್ಟಿರೋ ಹಾಗೆ ನಾನು ಈ ಕೆಲಸ ನಿಭಾಯಿಸಲೇಬೇಕು. ನಾನು ಈ ಆಯುಧಗಳನ್ನ ಸರಿಯಾದ ಸಮಯಕ್ಕೆ ಅನಂತ್ ಅವ್ರಿಗೆ ತಲುಪಿಸ್ಲೇಬೇಕು. ಇಲ್ಲ ಅಂದ್ರೆ ಜಾತ್ರೆ ಮೈದಾನದಲ್ಲಿ ಪೊಲೀಸ್ ಆಕ್ರಮಣ ಮಾಡಿದ್ರೆ ಅನಂತ್ ಅವರು ಸ್ನೇಹಿತರನ್ನ ಹೀಗೆ ಕಾಪಾಡ್ಕೋತಾರೆ. ನೀನೇನಾದ್ರೂ ನಿಜವಾಗ್ಲೂ ಫಿಟ್ ಆಗಿದ್ರೆ ನನ್ನ ಜಾತ್ರೆ ಮೈದಾನದ ರೇಸಲ್ಲಿ ಸೋಲ್ಸ್ತೀಯಾ? ನಿನ್ಗೆ ಸೋಲ್ಸಕ್ಕಾಗುತ್ತಾ? ನನಗ್ ಗೊತ್ತಿದೆ ನಿನ್ಗೆ ಓಡೋ ತಾಕತ್ ಇಲ್ಲ, ಸೋತೋಗ್ತೀಯಾ. ಚಾಲೆಂಜ್ ಒಪ್ಕೊಳ್ಳೋ ಮೊದಲು ಥಿಂಕ್ ಅಬೌಟ್ ಇಟ್. ಯು ಲೂಸ್ ಅ ನೇಟಿವ್. You're right, Charles. Subhash is really a fool. ಅಹಂಕಾರನೇ ಸೋಲಿಗೆ ಕಾರಣ. ಏನ್ ಹೇಳ್ತಿದ್ಯಾ? ಅಮ್ಮ ಒಂದ್ ಕತೆ ಹೇಳ್ತಿದ್ರು. ಯಾರು ಅಹಂಕಾರ ಪಡ್ತಾರೋ ಅವರು ತಮ್ಮ ಮಾನ ಮತ್ತು ಬುದ್ಧಿ ಎರಡೂ ಕಳ್ಕೊತಾರೆ. ನಾನು ನೇಟಿವ್ ಅಂತ ಕೀಳಾಗಿ ನೋಡ್ಬೇಡ ಚಾರ್ಲ್ಸ್. ನೀವೆಲ್ಲ ವೆರಿ ಚೀಪ್ ಪೀಪಲ್. ನಿಮ್ಮ ಹತ್ರ ಏನಿದೆ? ಏನೂ ಇಲ್ಲ. ನಾವೆಲ್ರೂ ಬಂದು ನಿಮ್ಮನ್ನ ಸಿವಿಲೈಸ್ ಮಾಡಿದ್ದು. ನಾವೆಲ್ರೂ ಇಲ್ಲಿಗೆ ಬಂದು ಸಾಬೀತ್ ಮಾಡಿದ್ವಿ ನಿಮ್ಗೆಲ್ಲ ಏನು ಬರೋದಿಲ್ಲ, ಏನು ಬರೋಲ್ಲ. ನೀವೆಲ್ಲ ಹೇಡಿಗಳಷ್ಟೇ. ನೋಡು ಚಾರ್ಲ್ಸ್, ನಾನು ನಿನ್ ಜೊತೆ ಓಟದ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಜಾತ್ರೆ ಮೈದಾನಕ್ಕೆ ಬರ್ತಿದ್ದೀನಿ. ಈ ಸಲ ಈ ಸ್ಪರ್ಧೆಯಲ್ಲಿ ನಾನೇ ಗೆಲ್ಲೋದು. ಸುಬ್ಬಿ, ಹಾಗೆ ಆಗಲಿ. ನೀನು ಹೋಗು ಮೈದಾನಕ್ಕೆ. ನಾನು ಈಗ್ಲೇ ಬಂದ್ಬಿಡ್ತೇನೆ. ನೀನು ಅದ್ ಹೇಗೆ ನನ್ನ ರೇಸಲ್ಲಿ ಸೋಲಿಸ್ತೀಯಾ ನೋಡೇ ಬಿಡ್ತೇನೆ. ಇದೇನಿದು ಸುಭಾಷ್? ಚಾರ್ಲ್ಸ್ ಜೊತೆ ನೀನ್ ಓಟದ ಸ್ಪರ್ಧೆಯಲ್ಲಿ ಓಡ್ತೀಯಾ? ಸಮೀರ ಚಾರ್ಲ್ಸ್ ಜೊತೆ ಗೆಲ್ಲಕ್ಕಾಗಿಲ್ಲ ಅಂದ್ರೆ ನೀನ್ ಗೆಲ್ತೀಯಾ? ಇಲ್ಲ ಇಲ್ಲ ಚಾರ್ಲ್ಸ್, ಸುಭಾಷ್ ಖಂಡಿತ ಬರಲ್ಲ. ಐ ವಿಲ್ ಗೋ ಚಾರ್ಲ್ಸ್. ಸುಬ್ಬಿ ನಡಿ, ಕ್ಲಾಸ್ಗೆ ಹೋಗೋಣ. ಸುಭಾಷ್, ನೀನು ಕ್ಲಾಸಿಗೆ ನಡಿ, ಬೇರೆ ಮಾತಾಡ್ಬೇಡ. ಗೋ ಸುಭಾಷ್, ನಡಿ ಸುಬ್ಬಿ, ನಡಿ ಸುಭಾಷ್. ಸುಬ್ಬಿ, ಕ್ಲಾಸ್ಗೆ ಹೋಗೋಣ, ನಡಿ ಸುಬ್ಬಿ. Go back to your class. Follow me. ಭಾರತೀಯರು ಹೇಡಿಗಳಲ್ಲ ಚಾರ್ಲ್ಸ್. ಇದನ್ನ ನಾನು ಸಾಬೀತ್ ಮಾಡೇ ಮಾಡ್ತೀನಿ. ನಾನೇನಾದ್ರೂ ಜಾತ್ರಾ ಮೈದಾನಕ್ಕೆ ಹೋಗದೇ ಇದ್ರೆ ಚಾರ್ಲ್ಸ್ ಭಾರತೀಯರನ್ನ ಹೇಡಿಗಳು ಅನ್ಕೋತಾನೆ. ಹಾಗಾಗೋದಿಕ್ಕೆ ನಾನು ಬಿಡೋದಿಲ್ಲ. ಈಗ ಇಷ್ಟು ಜನರ ಮಧ್ಯದಿಂದನೇ ನಾನು ತಪ್ಪಿಸ್ಕೊಂಡು ಹೋಗ್ಬೇಕು. ಸರಿ ಸರಿ, ನೀವಿಲ್ಲೇ ಇರಿ, ನಾನು ಹೋಗಿ ಇನ್ಫಾರ್ಮ್ ಮಾಡ್ತೀನಿ. ಈಗ ನಿನಗೆ ಗೊತ್ತಾಗುತ್ತೆ ಸುಭಾಷ್. ನೀನು ಯಾವತ್ತೂ ಮರಿಬಾರ್ದು. ಇವತ್ತು ಹಾಗೆ ಓಡಿಸ್ತೀನಿ ನಿನ್ನ. ಜಾತ್ರೆ ಮೈದಾನದ ಓಟದಲ್ಲಿ ನನ್ನ ಸೋಲ್ಸಕ್ಕಾಗುತ್ತಾ? ಚಾಲೆಂಜ್ ಒಪ್ಕೊಳ್ಳೋ ಮೊದಲು ಥಿಂಕ್ ಅಬೌಟ್ ಇಟ್. ಯು ಲೂಸ್ ಅ ನೇಟಿವ್. ನಿನ್ಗೆ ಒಂದ್ ವಿಷಯ ಯಾವಾಗ್ಲೂ ನೆನಪಲ್ಲಿ ಇರಬೇಕು ಸುಭಾಷ್. ನೀನು ಕ್ಲಾಸಿಗೆ ಫಸ್ಟ್ ಬರಬೇಕು. ಭಯ ಪಟ್ರೆ ಕೆಲಸ ಆಗೋದಿಲ್ಲ. ಚಾರ್ಲ್ಸ್ನ ಇವತ್ತು ಸೋಲ್ಸಿ ಅವನ್ಗೆ ಅರ್ಥ ಮಾಡಿಸ್ತೀನಿ. ನಾವು ಭಾರತೀಯರು ತಲೆ ಎತ್ತಿ ನಡಿಬಹುದು ಅಂತ. ಭಾರತೀಯರು ಹೇಡಿಗಳಲ್ಲ.
ಅಬ್ದುಲ್, ಇಷ್ಟು ಬೇಗ ಸ್ಕೂಲ್ ಬಿಟ್ಟಾಗೋಯ್ತಾ? ಅದನ್ನೇ ನೋಡ್ತಾ ಇದ್ದೀನಿ. ಓ ಕೋಚ್ ಮಾನ್ ಸಾಬ್, ಬೇಗ ನಡಿ, ಬೇಗ ನಡಿ, ಬೇಗ ನಡಿಯಪ್ಪ. ಏನಾಯ್ತು? ಯಾಕೆ ನಿಂತ್ಬಿಟ್ರಿ? ನಾವು ಹಿಂದಿನ ಗೇಟಿಂದ ಹೋಗ್ಬೇಕು. ನಡಿ ನಡಿ. ಹಾ ನಡಿ. ಅವರಿಬ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ. ಅವರಿಬ್ರು ಯಾವಾಗ್ಲೂ ಇಲ್ಲೇ ನಿಂತ್ಕೊತಿದ್ರು ಅಲ್ವಾ? ನೋಡಿ ನೋಡಿ, ಬಂದ ಬಂದ. ಅಪ್ಪ, ಅಬ್ದುಲ್ ಕಾಕ, ಸುಬಿ ಸ್ಕೂಲಲ್ಲಿಲ್ಲ. ಇಲ್ಲ ಅಂತಂದ್ರೆ ಅವನೆಲ್ಲ ಹೋದ? ಸ್ಕೂಲಲ್ಲಿ ಇಲ್ಲ ಅಂತಂದ್ರೆ ರೋನು ಪುಟ ಇದೇನು ಹೇಳ್ತಾ ಇದ್ದೀರಾ? ಸುಬಿ ಪುಟ ನಿಮ್ಗೇನು ಹೇಳಿ ಹೋಗ್ಲಿಲ್ಲ? ಅಯ್ಯೋ, ಹೊರಗಡೆ ಅಂತೂ ದೊಡ್ಡ ಗಲಾಟೆ ಆಗ್ತಾ ಇದೆ. ಇವತ್ತು ಸುಬಿ ಮತ್ತೆ ಚಾರ್ಲ್ಸ್ಗೆ ದೊಡ್ಡ ಜಗಳನೇ ಆಯ್ತು. ಚಾರ್ಲ್ಸ್ ಇವತ್ತು ಭಾರತೀಯರನ್ನ ಹೇಡಿಗಳು ಅಂದ. ಸುಬಿ ಯಾವಾಗ್ಲೂ ಸುಮ್ನೆ ಇರ್ತಿದ್ದವನು ಚಾರ್ಲ್ಸ್ ಜೊತೆ ಜಗಳ ಮಾಡ್ದ. ಭಾರತೀಯರು ಹೇಡಿಗಳಲ್ಲ ಅನ್ನೋದನ್ನ ಚಾರ್ಲ್ಸ್ಗೆ ಸಾಬೀತ್ ಮಾಡ್ತೀನಿ ಅಂದ. ಏನ್ ಹೇಳ್ತಿದ್ಯಾ ನೀನು? ಅಲ್ಲ, ಸಾಬೀತ್ ಮಾಡ್ತಾರೆ ಅಂದ್ರೆ ಏನರ್ಥ? ಸುಬಿ ಪುಟ ಯಾಕೆ ಹೀಗ್ ಮಾಡಿದ್ರು? ಸುಬಿ ಜೊತೆ ಯಾಕೆ ಹೋಗ್ಲಿಲ್ಲ? ಅವನು ಒಬ್ಬನೇ ಹೋಗಕ್ಕೆ ಆಗ್ಬಿಟ್ಟೆ. ಒಂದ್ ನಿಮಿಷ ಇಲ್ಲಿ ಕೇಳಿ. ನೀವು ರೋನೋ ಪುಟನ್ ಕರ್ಕೊಂಡು ಹೋಗಿ. ನಾನು ಸುಬಿ ಪುಟ ಎಲ್ಲೇ ಇದ್ರು ಅವ್ರನ್ನ ಹುಡುಕೊಂಡು ಕರ್ಕೊಂಡು ಬಂದೇ ಬರ್ತೀನಿ. ನೀವು ಹೋಗಿ. ಅಬ್ದುಲ್, ಸುಬಿ ಎಲ್ಲಿ ಹೋಗಿದ್ದಾನೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ನೀವು ಹೆದರ್ಬೇಡಿ, ಅವ್ರೆಲ್ಲೇ ಇದ್ರು ನಾನು ಹುಡುಕ್ತೀನಿ. ಜಾತ್ರೆ ಮೈದಾನಕ್ಕ ಇವತ್ತಲ್ಲಿ ಸಭೆ ನಡೀತಾ ಇದೆ. ಸುಬಿ ಅಲ್ಲಿಗೆ ಯಾಕೆ ಹೋದ? ಹೀಸ್ ಅ ಫೂಲ್. ಇವತ್ತು ಅಲ್ಲಿ ನೇಟಿವ್ ಜನರಿಗೆ ಏಟ್ ಬೀಳುತ್ತೆ ಅಂತ ಗೊತ್ತಿತ್ತು ನನ್ಗೆ. ಎಲ್ರಿಗೂ ನಮ್ಮಪ್ಪನೇ ಲಾಠಿ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಸುಭಾಷ್ನ ನಾನು ಅಲ್ಲಿ ಕಳ್ಸಿದ್ದು ಏಟ್ ತಿಂದ್ ಬರ್ಲಿ ಅಂತ.